ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಅಲ್ಟ್ರಾಟೆಕ್ ಟು ಎಂಟರ್ ವೈರ್ಸ್ ಆ್ಯಂಡ್ ಕೇಬಲ್ಸ್ ಬಿಸ್ನೆಸ್. ಅಲ್ಟ್ರಾಟೆಕ್ ಸಿಮೆಂಟು, ಇದು ಆದಿತ್ಯ ಬಿರ್ಲಾ ಗ್ರೂಪ್ ಕಂಪ್ನಿ. ಅವ್ರು ಅನೌನ್ಸ್ ಮಾಡಿದ್ದಾರೆ, ಅವರು ಕೇಬಲ್ಸ್ ಆ್ಯಂಡ್ ವೈರ್ಸ್ ಬಿಸ್ನೆಸ್ಸಲ್ಲಿ ಎಂಟರ್ ಮಾಡ್ತಾರೆ ಹಾಗೂ 1800 ಕೋಟಿ ಇನ್ವೆಸ್ಟ್ ಮಾಡ್ತಾರೆ ನೆಕ್ಸ್ಟ್ 2 ಇಯರ್ಸಲ್ಲಿ ಈ ಬಿಸ್ನೆಸ್ಸಲ್ಲಿ. ಆಲ್ರೆಡಿ ನಿಮಗೆ ಗೊತ್ತಿದ್ದಾಗೆ ಆದಿತ್ಯ ಬಿರ್ಲಾ ಗ್ರೂಪು 2024 ಪೇಂಟ್ಸ್ ಬಿಸ್ನೆಸ್ ಎಂಟರ್ ಮಾಡಿದರು. ಅದು ಬಿರ್ಲಾ ವಾಪಸ್ ಪೇಂಟ್ ಅಂತ ತುಂಬ ಕಾಂಪಿಟೇಷನ್ ಕೊಡ್ತಾ ಇದೆ ಎಲ್ಲ ಎಕ್ಸಿಸ್ಟಿಂಗ್ ಪೇಂಟ್ ಕಂಪ್ನೀಸ್ಗೆ. ಅಲ್ಟ್ರಾಟೆಕ್ ಕಂಪ್ನಿಯವರು ಗುಜರಾತಲ್ಲಿ ಅವರ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟನ್ನು ರೆಡಿ ಮಾಡ್ತಾರೆ ಹಾಗೂ ಡಿಸೆಂಬರ್ 2026 ಅಷ್ಟರೊಳಗೆ ಅದು ಸ್ಟಾರ್ಟ್ ಆಗುತ್ತೆ. ಪಾಲಿಕ್ಯಾಬ್ ಇಂಡಿಯಾ, ಸ್ಟೆರ್ಲೈಟ್ ಟೆಕ್ನಾಲಜೀಸ್, ಫಿನೋಲೆಕ್ಸ್ ಕೇಬಲ್ಸ್, ಈ 3 ಕಂಪ್ನೀಸು ಮೇಜರ್ ಪ್ಲೇಯರ್ಸ್ ಇನ್ ಕೇಬಲ್ಸ್ ಆ್ಯಂಡ್ ವೈರ್ಸ್ ಮಾರ್ಕೆಟು. ನ್ಯೂಸ್ ನಂಬರ್ 2, ಫೋನ್ಪೇ ಟು ಸ್ಟಾರ್ಟ್ IPO ಪ್ರಾಸೆಸ್ ಬೈ ಮಾರ್ಚ್. ರಿಪೋರ್ಟ್ಸ್ ಪ್ರಕಾರ ಫೋನ್ಪೇ ಕಂಪ್ನಿ 4 ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಸನ್ನು ಫೈನಲೈಸ್ ಮಾಡಿದ್ದಾರೆ ಅಡ್ವೈಸರ್ಸ್ ಆಗಿ IPOಗೆ. ಹಾಗೂ ಅವರು $15 ಬಿಲಿಯನ್ ವ್ಯಾಲ್ಯೂಯೇಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಅಥವಾ 1.3 lakh crores. IPO ಫ್ರೆಶ್ ಇಶ್ಯೂ ಹಾಗೂ ಆಫರ್ ಫಾರ್ ಸೇಲ್ ಕಾಂಬಿನೇಷನಲ್ಲಿ ಇರುತ್ತೆ. ಫೋನ್ಪೇ ಮೋಸ್ಟ್ ಪ್ರಾಬ್ಲಿ ಫಸ್ಟ್ ವೀಕ್ ಆಫ್ ಮಾರ್ಚಲ್ಲಿ ಅವರ ಪ್ರೊಸೆಸನ್ನು ಸ್ಟಾರ್ಟ್ ಮಾಡ್ತಾರೆ IPO ಫೈಲಿಂಗ್ ಮಾಡೋದಕ್ಕೆ. ಹಾಗೂ ಕೋಟಕ್ ಮಹೀಂದ್ರ ಕ್ಯಾಪಿಟಲ್, JP ಮಾರ್ಗನ್, ಸಿಟಿ ಹಾಗೂ ಮಾರ್ಗನ್ ಸ್ಟ್ಯಾನ್ಲಿ ಕಂಪ್ನೀಸನ್ನು ಅಡ್ವೈಸರ್ಸ್ ಆಗಿ ಅಪಾಯಿಂಟ್ ಮಾಡಿದ್ದಾರೆ. 2023-24 ಫೋನ್ಪೇ 73% ರೈಸ್ ಆಗಿತ್ತು ರೆವಿನ್ಯೂಲ್ಲಿ. 5064 crores ರೆವಿನ್ಯೂ ಆಗಿತ್ತು. ನ್ಯೂಸ್ ನಂಬರ್ 3, ಸ್ಪೈಸ್ ಜೆಟ್ ರಿಪೋರ್ಟ್ಸ್ ₹26 crore ಪ್ರಾಫಿಟ್. ಸ್ಪೈಸ್ ಜೆಟ್ ಕಂಪ್ನಿ ಅಕ್ಟೋಬರ್ ಟು ಡಿಸೆಂಬರ್ ಕ್ವಾರ್ಟರ್ಗೆ 26 crores ಪ್ರಾಫಿಟ್ ಡಿಕ್ಲೇರ್ ಮಾಡಿದೆ ಹಾಗೂ ಪರ್ಫಾರ್ಮೆನ್ಸು ಇಂಪ್ರೂವ್ ಆಗಿದೆ. ಅದರ ಮುಂಚಿನ ಕ್ವಾರ್ಟರ್ ಅಕ್ಟೋಬರ್ ಟು ಡಿಸೆಂಬರ್ 2023 ಇದೇ ಟೈಮಲ್ಲಿ 300 ಕೋಟಿ ಲಾಸ್ ತೋರಿಸಿದ್ರು. ರೆವಿನ್ಯೂ 1651 crores ಆಗಿತ್ತು ಅಕ್ಟೋಬರ್ ಟು ಡಿಸೆಂಬರ್ 2024 ಪೀರಿಯಡಲ್ಲಿ. ಹಾಗೂ ಪ್ಯಾಸೆಂಜರ್ ಲೋಡ್ ಫ್ಯಾಕ್ಟರ್ ಅಂದರೆ ಎಷ್ಟು ಪರ್ಸೆಂಟೇಜ್ ಸೀಟು ಆಕ್ಯುಪೈ ಆಗಿರ್ತದೆ ಅಂದರೆ 87%. ಕಂಪ್ನಿ ಲಾಸ್ ಮತ್ತು ಪ್ರಾಫಿಟ್ ಮಧ್ಯದಲ್ಲಿ ಸ್ವಿಂಗ್ ಆಗ್ತಾ ಇದೆ ಲಾಸ್ಟ್ ಫ್ಯೂ ಕ್ವಾರ್ಟರ್ಸಲ್ಲಿ. ನ್ಯೂಸ್ ನಂಬರ್ 4, ಅಂಬಾನಿ ಆ್ಯಂಡ್ ಅದಾನಿ ಟು ಇನ್ವೆಸ್ಟ್ 50,000 crore ಈಚ್ ಇನ್ ಅಸ್ಸಾಂ. ಮುಖೇಶ್ ಅಂಬಾನಿ ಹಾಗೂ ಗೌತಮ್ ಅದಾನಿಯವರು ಅನೌನ್ಸ್ ಮಾಡಿದ್ದಾರೆ 50,000 ಕೋಟಿ ಈಚು ಅವರ ಗ್ರೂಪ್ಸು ಇನ್ವೆಸ್ಟ್ ಮಾಡ್ತಾರೆ ಅಸ್ಸಾಮಲ್ಲಿ ನೆಕ್ಸ್ಟ್ 5 ಇಯರ್ಸಲ್ಲಿ ಅಂತ. ಅಂಬಾನಿಯವರು ಹೇಳ್ತಾ ಇದ್ದಾರೆ ಅಸ್ಸಾಮದ ಯೂತು ತುಂಬ ದೊಡ್ಡ ಒಂದು ರೋಲ್ ಪ್ಲೇ ಮಾಡ್ತಾರೆ ಫ್ಯೂಚರ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಲ್ಲಿ ಅಂತ. ಹಾಗೂ ಅದಾನಿ ಗ್ರೂಪ್ ಅವರು ಹೇಳಿದರೆ ಅವರು ಮಲ್ಟಿಪಲ್ ಸೆಕ್ಟರ್ಸಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಏರ್ಪೋರ್ಟ್ಸು, ಏರೋ ಸಿಟೀಸ್, ಸಿಟಿ ಕ್ಯಾಶ್ ಡಿಸ್ಟ್ರಿಬ್ಯೂಷನ್, ಟ್ರಾನ್ಸ್ಮಿಷನ್ಸ್, ಸಿಮೆಂಟ್ ಹಾಗೂ ರೋಡ್ ಪ್ರಾಜೆಕ್ಟ್ಸಲ್ಲಿ. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ಟಾಟಾ ಮೋಟಾರ್ಸು ವರ್ಸ್ಟ್ ಪರ್ಫಾರ್ಮಿಂಗ್ ನಿಫ್ಟಿ 50 ಕಂಪ್ನಿ ಲಾಸ್ಟ್ 1 ಇಯರಲ್ಲಿ 42% ಕಮ್ಮಿ ಆಗಿದೆ. ಅವರ ಶೇರ್ ಪ್ರೈಸು 1179 ಜುಲೈ 2024 662 ಆಗಿದೆ ಸದ್ಯಕ್ಕೆ. ಹಾಗೂ 1.9 lakh crores ಮಾರ್ಕೆಟ್ ಕ್ಯಾಪು ಕಮ್ಮಿ ಆಗಿದೆ. ಈ ಶೇರ್ ಪ್ರೈಸ್ ಕಮ್ಮಿ ಆಗಿದ್ದು ಜಾಗ್ವಾರ್ ಲ್ಯಾಂಡ್ ರೋವರ್ದು ವೀಕ್ ಡಿಮಾಂಡು ಚೈನಾ ಮತ್ತು UK ಹಾಗೂ US ಇಂಪೋರ್ಟ್ ಟ್ಯಾರಿಫ್ಸ್ ಇವ್ರಿಗೆ ಇಂಪ್ಯಾಕ್ಟ್ ಆಗುತ್ತಾ ಅಂತ. ಪ್ಲಸ್ಸು ಎಲೆಕ್ಟ್ರಿಕ್ ಮತ್ತು ಪ್ಯಾಸೆಂಜರ್ ವೆಹಿಕಲ್ ಸೆಗ್ಮೆಂಟಲ್ಲಿ ತುಂಬ ಜಾಸ್ತಿ ಕಾಂಪಿಟೇಷನ್ ಆಗ್ತಾ ಇದೆ ಇಂಡಿಯನ್ ಮಾರ್ಕೆಟಲ್ಲಿ. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸಿಗೂ ಕಳಿಸ್ಕೊಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.